ಬೆಳಗಾವಿಯಲ್ಲಿ ಲಕ್ಷ್ಮಿ ವರ್ಸಸ್ ಸವದಿ. ಯಾರಿಗೆ ಸಿಗುತ್ತೆ ಡಿಕೆ ಸಂಪುಟದಲ್ಲಿ ಸ್ಥಾನ? ಡಿಕೆಶಿಗೆ ಮತ್ತೊಂದು ಅಗ್ನಿ ಪರೀಕ್ಷೆ. ಅಗ್ನಿ ಪರೀಕ್ಷೆ. ಸಿಎಂ ಡಿಕೆಶಿಗೆ ಆರಂಭದಲ್ಲೇ ಅಗ್ನಿ ಪರೀಕ್ಷೆಗಳು ಎದುರಾಗುತ್ತಿವೆ. ಇತ್ತೀಚೆಗಷ್ಟೇ ಮೊದಲ ಪಟ್ಟಿಯಲ್ಲಿ ರಾಮಲಿಂಗಾರೆಡ್ಡಿ ಅವರಿಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಸಿಗದಿದ್ದಕ್ಕೆ ರೆಡ್ಡಿಗಾರು ರಾಡಿ ರಂಪ ಮಾಡಿದ್ರು. ತಮಗೆ ಸಚಿವ ಸ್ಥಾನವೇ ಬೇಡ ಅಂತೇಳಿ ರಾಜೀನಾಮೆಯನ್ನ ಬಿಸಾಕಿದ್ರು. ಆದ್ರೆ ಕೊನೆಗೂ ಅದೇಗೂ ಡಿಕೆ ಶಿವಕುಮಾರ್ ಸಮಾಧಾನ ಪಡಿಸಿದ್ದಾಗಿದೆ. ಆದ್ರೆ ಡಿಕೆಶಿ ಸಂಪುಟಕ್ಕೆ ಇನ್ನು 18+ ಶಾಸಕರು ಸೇರ್ಪಡೆಯಾಗೋ ಸಾಧ್ಯತೆ ಇದೆ. ಅದರಲ್ಲೂ 2ನೇ ಪಟ್ಟಿ ಸದ್ಯದಲ್ಲೇ ಹೊರಬೀಳಲಿದ್ದು ಅದರಲ್ಲಿ ಡಿಕೆಶಿ ಪರಮಾಪ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಸರು ಇರುತ್ತಾ ಅನ್ನೋ ಕುತೂಹಲ ಗರಿಗೆದರಿದೆ. ಒಂದೊಮ್ಮೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮತ್ತೆ ಸಚಿವೆಯಾದ್ರೆ ಬೆಳಗಾವಿ ಬ್ಯಾಟಲ್ಗೆ ರಣಕಹಳೆ ಮೊಳಗಿಸಿದಂತೆಯೇ ಲೆಕ್ಕ. ಇದು ಡಿಕೆಶಿಗೆ ಮತ್ತೊಂದು ಅಗ್ನಿ ಪರೀಕ್ಷೆ ಅಂದ್ರೆ ತಪ್ಪಾಗಲಾರದು. ಹಾಗಾದ್ರೆ ಏನಿದು ಬೆಳಗಾವಿ ಬ್ಯಾಟಲ್ ಅಂತ ಆ ಕುರಿತ ಇನ್ಸೈಡ್ ಮಾಹಿತಿಯನ್ನ ಬಿಚ್ಚಿಡ್ತೇವೆ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಕರ್ನಾಟಕ ರಾಜಕೀಯದಲ್ಲಿ ಈಗ ಸಂಪುಟ ವಿಸ್ತರಣೆಯದ್ದೇ ದೊಡ್ಡ ಸದ್ದು ಮತ್ತು ಸುದ್ದಿ. ಅದರಲ್ಲೂ ರಾಜ್ಯ ರಾಜಕೀಯದ ದಿಕ್ಸೂಚಿ ಅಂತಲೇ ಕರೆಯಲಾಗುವ ಬೆಳಗಾವಿ ಜಿಲ್ಲೆಯ ಒಳಗಿರುವ ಹೈ ವೋಲ್ಟೇಜ್ ರಾಜಕೀಯ ಈಗ ಬೀದಿಗೆ ಬರೋ ಲಕ್ಷಣಗಳು ಕಾಣಿಸುತ್ತಿವೆ. ಡಿಕೆಶಿ 2ನೇ ಸಂಪುಟದ ಲಿಸ್ಟ್ ನಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಸರು ಮುಂಚೂಣಿಯಲ್ಲಿದೆ. ಆದ್ರೆ ಈಗಾಗಲೇ ಬೆಳಗಾವಿಯಿಂದ ಸತೀಶ್ ಜಾರಕಿಹೊಳಿ ಮಂತ್ರಿಯಾಗಿದ್ದಾರೆ. ಹಾಗಾದ್ರೆ 2ನೇ ಲಿಸ್ಟ್ ನಲ್ಲಿ ಲಕ್ಷ್ಮಣ್ ಸವದಿಗೆ ಚಾನ್ಸ್ ಸಿಗುತ್ತಾ? ಒಂದು ವೇಳೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಮಂತ್ರಿ ಪಟ್ಟ ಕೊಟ್ರೆ ಸವದಿ ರೊಚ್ಚಿಗೆ ಹೇಳ್ತಾರಾ? ಬಿಜೆಪಿಯಲ್ಲಿ ಡಿಸಿಎಂ ಆಗಿದ್ದ ಲಕ್ಷ್ಮಣ್ ಸವದಿ ಕಾಂಗ್ರೆಸ್ಗೆ ಬಂದು 3 ವರ್ಷ ಕಳೆದ್ರು ಅವರಿಗೆ ಇನ್ನೂ ಸೂಕ್ತ ಸ್ಥಾನಮಾನ ಕೊಟ್ಟಿಲ್ಲ ಅಂದ್ರೆ ಏನರ್ಥ ಅನ್ನೋ ಪ್ರಶ್ನೆಗಳು ಇದೀಗ ಮುನ್ನೆಲೆಗೆ ಬಂದಿವೆ. ಮೊದಲನೆಯದಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಡಿಕೆ ಶಿವಕುಮಾರ್ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ನಡುವಿನ ರಾಜಕೀಯ ಬಾಂಧವ್ಯ. ಲಕ್ಷ್ಮೀ ಹೆಬ್ಬಾಳ್ಕರ್ ಅಪ್ಪಟ ಡಿಕೆಶಿ ಆಪ್ತ ಬಣದ ನಾಯಕಿ. ಬೆಳಗಾವಿ ಜಿಲ್ಲೆಯಲ್ಲಿ ಡಿಕೆಶಿ ಹಿಡಿತ ಸಾಧಿಸಲು ಹೆಬ್ಬಾಳ್ಕರ್ ಅವರೇ ಪ್ರಮುಖ ದಾಳ. ಈಗ 2ನೇ ಸಂಪುಟದ ಪಟ್ಟಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಸ್ಥಾನ ಸಿಗುತ್ತೆ ಅನ್ನೋ ಮಾತುಗಳು ಬಲವಾಗಿ ಕೇಳಿ ಬರುತ್ತಿವೆ. ಆದ್ರೆ ಇಲ್ಲಿರೋ ದೊಡ್ಡ ಟ್ವಿಸ್ಟ್ ಏನು ಅಂದ್ರೆ ಬೆಳಗಾವಿ ಜಿಲ್ಲೆಯಿಂದ ಈಗಾಗಲೇ ಸತೀಶ್ ಜಾರಕಿಹೊಳಿ ಪ್ರಭಾವಿ ಸಚಿವರಾಗಿ ಸಂಪುಟ ಸೇರಿದ್ದಾರೆ. ಒಂದೇ ಜಿಲ್ಲೆಗೆ ಮತ್ತೊಂದು ಸಚಿವ ಸ್ಥಾನ ಕೊಡುವಾಗ ಹೈಕಮಾಂಡ್ 10 ಬಾರಿ ಯೋಚನೆ ಮಾಡಬೇಕಾಗುತ್ತೆ. ಅದರಲ್ಲೂ ಜಾರಕಿಹೊಳಿ ಬಣ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ನಡುವಿನ ಶೀತಲ ಸಮರ ಇಡೀ ರಾಜ್ಯಕ್ಕೆ ಗೊತ್ತು. ಇನ್ನ ಸದ್ಯದ ಬಿಗ್ ಕ್ವಶನ್ ಏನು ಅಂದ್ರೆ ಲಿಂಗಾಯತ ಸಮುದಾಯದ ಪ್ರಭಾವಿ ನಾಯಕ ಲಕ್ಷ್ಮಣ್ ಸವದಿ ಅವರ ಕತೆ ಏನು? 2ನೇ ಲಿಸ್ಟ್ ನಲ್ಲಿ ಸವದಿಗೆ ಚಾನ್ಸ್ ಸಿಗುತ್ತಾ? ಬಿಜೆಪಿಯಲ್ಲಿ ಡಿಸಿಎಂ ಆಗಿದ್ದ ಲಕ್ಷ್ಮಣ್ ಸವದಿ ಕಳೆದ ವಿಧಾನಸಭಾ ಚುನಾವಣೆ ವೇಳೆ ಟಿಕೆಟ್ ಸಿಗದ ಬೇಸರದಲ್ಲಿ ಕಾಂಗ್ರೆಸ್ ಕೈ ಹಿಡಿದಿದ್ರು. ಅವರು ಕಾಂಗ್ರೆಸ್ ಸೇರಿದ್ದರಿಂದ ಇಡೀ ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಕಾಂಗ್ರೆಸ್ಗೆ ದೊಡ್ಡ ಲಾಭವಾಗಿತ್ತು ಅನ್ನೋದನ್ನ ಯಾರು ನಿರಾಕರಿಸುವಂತಿಲ್ಲ. ಆದ್ರೆ ಕಾಂಗ್ರೆಸ್ ಸರ್ಕಾರ ಬಂದು ಈಗ 3 ವರ್ಷ ಕಳೆದ್ರೂ ಸವದಿಗೆ ಇನ್ನೂ ಸೂಕ್ತ ಸ್ಥಾನಮಾನ ಸಿಕ್ಕಿಲ್ಲ. ಈಗ 2ನೇ ಲಿಸ್ಟ್ ನಲ್ಲೂ ಸವದಿ ಹೆಸರು ಕೈಬಿಟ್ಟು ಕೇವಲ ಡಿಕೆಶಿ ಆಪ್ತರೆಂಬ ಕಾರಣಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಮಂತ್ರಿ ಪಟ್ಟ ಕೊಟ್ರೆ ಲಕ್ಷ್ಮಣ್ ಸವದಿ ಸುಮ್ಮನೆ ಇರ್ತಾರಾ? ಖಂಡಿತ ಇಲ್ಲ. ಸವದಿ ರೊಚ್ಚಿಗೇಳೋ ಎಲ್ಲಾ ಸಾಧ್ಯತೆಗಳು ದಟ್ಟವಾಗಿವೆ. ಇಲ್ಲಿ ಒಂದು ಗಂಭೀರವಾದ ಪ್ರಶ್ನೆ ಮೂಡುತ್ತೆ. ಬಿಜೆಪಿಯಲ್ಲಿ ಡಿಸಿಎಂ ಆಗಿದ್ದಂತ ಒಬ್ಬ ಹಿರಿಯ ನಾಯಕ ಕಾಂಗ್ರೆಸ್ಗೆ ಬಂದು 3 ವರ್ಷವಾದ್ರೂ ಅವರಿಗೆ ಇನ್ನೂ ಸೂಕ್ತ ಸ್ಥಾನಮಾನ ಸಿಕ್ಕಿಲ್ಲ ಅಂದ್ರೆ ಏನರ್ಥ? ರಾಜಕೀಯ ವಿಶ್ಲೇಷಕರ ಪ್ರಕಾರ ಅದಕ್ಕೆ 3 ಕಾರಣಗಳಿವೆ. ಲಕ್ಷ್ಮಣ್ ಸವದಿ ಅವರು ಸಿದ್ದರಾಮಯ್ಯ ಬಣದ ಕಡೆಗೆ ಹೆಚ್ಚು ವಾಲಿರೋದು ಡಿಕೆ ಶಿವಕುಮಾರ್ ಬಣಕ್ಕೆ ನುಂಗಲಾರದ ತುತ್ತಾಗಿದೆ. ಹೀಗಾಗಿ ಡಿಕೆಶಿ ತಮ್ಮ ಆಪ್ತರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಮೊದಲ ಆದ್ಯತೆ ನೀಡುತ್ತಿದ್ದಾರೆ. ಚುನಾವಣೆಯ ಸಮಯದಲ್ಲಿ ಪಕ್ಷ ಅಧಿಕಾರಕ್ಕೆ ಬರಲು ಸವದಿ ಅವರ ವರ್ಚಸ್ಸು ಬಳಸಿಕೊಂಡ ಕಾಂಗ್ರೆಸ್ ಹೈಕಮಾಂಡ್ ಈಗ ಅಧಿಕಾರ ಹಂಚಿಕೆಯ ವಿಷಯ ಬಂದಾಗ ಮೂಲ ಕಾಂಗ್ರೆಸ್ಸಿಗರು ವರ್ಸಸ್ ವಲಸಿಗರು ಅನ್ನೋ ಲೆಕ್ಕಾಚಾರ ಶುರು ಮಾಡಿದೆ. ಲಕ್ಷ್ಮಣ್ ಸವದಿ ಅವರು ಪಕ್ಷದ ಶಿಸ್ತು ಮೀರಿ ನಡೆದುಕೊಳ್ಳುವ ನಾಯಕರಲ್ಲ. ಅವರ ಈ ಸೌಮ್ಯ ಸ್ವಭಾವವೇ ಕಾಂಗ್ರೆಸ್ ನಾಯಕರಿಗೆ ನಿರಾಳತೆ ತಂದಿದೆ. ಅವರು ಎಲ್ಲಿಗೂ ಹೋಗಲ್ಲ ಅನ್ನೋ ಅತಿಯಾದ ಆತ್ಮವಿಶ್ವಾಸ ಕಾಂಗ್ರೆಸ್ ನಾಯಕರದ್ದಾಗಿರಬಹುದು. ಅದೇನೇ ಇದ್ರೂ ಬೆಳಗಾವಿ ರಾಜಕೀಯದ ಈ ಜಟಾಪಟಿ ಈಗ ಹೈಕಮಾಂಡ್ ಅಂಗಳ ತಲುಪಿದೆ. ಒಂದು ವೇಳೆ ಸವದಿಯನ್ನ ನಿರ್ಲಕ್ಷಿಸಿ ಹೆಬ್ಬಾಳ್ಕರ್ಗೆ ಮನ್ನಣೆ ನೀಡಿದ್ರೆ ಅದು ಬೆಳಗಾವಿ ಕಾಂಗ್ರೆಸ್ನಲ್ಲಿ ಭಿನ್ನಮತದ ಸ್ಫೋಟಕ್ಕೆ ಕಾರಣವಾಗಬಹುದು. ಬಿಜೆಪಿಯಿಂದ ಬಂದ ಸವದಿಗೆ 3 ವರ್ಷದ ನಂತರವಾದರೂ ನ್ಯಾಯ ಸಿಗುತ್ತಾ ಅಥವಾ ಡಿಕೆಶಿ ಆಪ್ತ ಬಣವೇ ಮೇಲುಗೈ ಸಾಧಿಸುತ್ತಾ? ನಿಮ್ಮ ಪ್ರಕಾರ ಲಕ್ಷ್ಮಣ್ ಸವದಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಇವರಿಬ್ಬರಲ್ಲಿ ಯಾರಿಗೆ ಸಚಿವ ಸ್ಥಾನ ಸಿಗಬೇಕು? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.